ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಏನ್ ಶೇರ್ ಮಾಡ್ತಿದ್ದೀನಿ ಅಂದ್ರೆ, ಸೊ ಇವತ್ತು ನನ್ನ ಒಂದು ಬರ್ಡೇಲಿ ಬಂದಂತ ಗಿಫ್ಟ್ ಲಾಗ್ ನಾನು ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಏನೇನೆಲ್ಲ ಗಿಫ್ಟ್ಸ್ ಬಂದಿದೆ, ಹಾಗೆ ಯಾರೆಲ್ಲ ಗಿಫ್ಟ್ಸ್ ಕೊಟ್ಟಿದ್ದಾರೆ ಅಂತ ಒಂದು ವಿಡಿಯೋ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ಪೋಸ್ಟ್ ಸೆಲೆಬ್ರೇಷನ್ ಲಾಗ್ ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ನೋಡಿ. ಅದ್ರಲ್ಲಿ ನಾನು ಸ್ಪೆಸಿಫಿಕ್ ಆಗಿ ಹೇಳಿದೆ ಗಿಫ್ಟ್ಗೆ ಸಪ್ರೇಟ್ ಲಾಗ್ ಮಾಡಿ ಶೇರ್ ಮಾಡ್ತೀನಿ ಅಂತ. ಹಾಗೆ 3-4 ಜನ ಕೂಡ ಕೇಳಿದ್ರಿ ಸಪ್ರೇಟ್ ಆಗಿ ಮಾಡು ಅಂತ. ಸೊ ಆ ರೀಸನ್ಗೆ ಇವತ್ತು ನಾನು ನಿಮ್ ಜೊತೆ ಇದ್ದೀನಿ ಬರ್ಡೇ ಗಿಫ್ಟ್ ಲಾಗ್ ಜೊತೆ. ಅದಕ್ಕಿಂತ ಮುಂಚೆ ಈ ಸಲ ನನ್ನ ಒಂದು ಬರ್ಡೇ ತುಂಬಾನೇ ಚೆನ್ನಾಗಾಯ್ತು. ಸೊ ತುಂಬಾನೇ ಸ್ಯಾಟಿಸ್ಫೈಡ್. ಅಂಡ್ ಮೋರ್ ಓವರ್ ನಾನು ಈ ಸಲ ಬರ್ಡೇಗೆ 2 ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಿದ್ದೀನಿ. ಅದು ಇನ್ನೂ ಖುಷಿ ಇದೆ ನನಗೆ. ಹೋದ್ ವರ್ಷ ಪುಟ್ಟದು ಒಂದು ಗಿಫ್ಟ್ ಮಾಡ್ಕೊಂಡಿದ್ದೆ, ಸೆಲ್ಫ್ ಗಿಫ್ಟ್ ಅಂತ ಮಾಡ್ಕೋಬೇಕು ಅಂತ ಹೋದ್ ವರ್ಷದಿಂದ ಪುಟ್ ಗಿಫ್ಟ್ ನ ಸ್ಟಾರ್ಟ್ ಮಾಡಿದೆ. ಈ ಸಲ ಆಕ್ಚುಲಿ ಡಬಲ್ ಟ್ರಿಬಲ್ ಅಂತಾನೆ ಹೇಳ್ಬೋದು. ಸೊ 2 ಗಿಫ್ಟ್ ಮಾಡ್ಕೊಂಡಿದ್ದೀನಿ, ತುಂಬಾ ಕಾಸ್ಟ್ಲಿಯೆಸ್ಟ್ ಗಿಫ್ಟ್. ಸೊ ಖುಷಿ ಇದೆ. ಅಂಡ್ ಈ ಸಲ ಬರ್ಡೇ ನಾನು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ನಾನು ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಬಟ್ ಚೆನ್ನಾಗಾಯಿತು, ಒಂಥರ ಡಿಫ್ರೆಂಟ್ ಫೀಲ್ ಕೊಡ್ತು. ಈ ಥರ ಒಂದು ಫೇಸ್ ಆಫ್ ಬರ್ಡೇನ ನಾನು ಎಂಜಾಯ್ ಮಾಡಿರಲಿಲ್ಲ. ಇನ್ ದ ಸೆನ್ಸ್ ಆಫೀಸಿಗೆ ಹೋಗಿ ಆಫೀಸ್ ಫ್ರೆಂಡ್ಸ್ ಜೊತೆ ಆಗಲಿ ಇನ್ನೊಂದು ಸೆಟ್ ಆಫ್ ಗ್ಯಾಂಗ್ ಜೊತೆ ಆಗಲಿ ನಾನು ಎಂಜಾಯ್ ಮಾಡಿರಲಿಲ್ಲ. ನನ್ನ ಒಂದು ಮಿನಿಮಲ್ ಗ್ಯಾಂಗ್ ಸರ್ಕಲ್ ಇತ್ತು, ಸೊ ಅವ್ರ ಜೊತೆನೇ ಎಂಜಾಯ್ ಮಾಡ್ತಾ ಇದ್ದೆ. ಸೊ ಈ ಸಲ ಒಂಥರ ಡಿಫ್ರೆಂಟ್ ಆಗಿತ್ತು. ನಾನು ಸಾಕಷ್ಟು ಈಗ ಆಲ್ರೆಡಿ ವಿಡಿಯೋದಲ್ಲಿ ಹೇಳ್ಬಿಟ್ಟಿದ್ದೀನಿ, ಎಂಜಾಯ್ ಎವ್ರಿ ಲೈಫ್ ಆಫ್ ಸಿಂಗಲ್ ಸೆಕೆಂಡ್ ಅಂತ. ಬಿಕಾಸ್ ಒಂದೊಂದು ಸೆಕೆಂಡು ಒಂದೊಂದು ಮೂಮೆಂಟ್ನ ನಮಗೆ ಕ್ರಿಯೇಟ್ ಆಗಲಿ ಮಾಡಿಕೊಡ್ತಾ ಇರುತ್ತೆ. ಸೊ ವಿ ಹ್ಯಾವ್ ಟು ಎಂಜಾಯ್ ಎವ್ರಿ ಫೇಸ್ ಆಫ್ ಲೈಫ್. ಹ್ಯಾಪಿನೆಸ್ ಆಗಲಿ ಸ್ಯಾಡ್ನೆಸ್ ಆಗಲಿ ಎರಡೂ ಮಿಕ್ಸ್ಡ್ ಅಪ್ ಆಗಿರುತ್ತೆ. ಹ್ಯಾಪಿನೆಸ್ ಎಷ್ಟಿರುತ್ತೋ ಸ್ಯಾಡ್ನೆಸ್ಸು ಅಷ್ಟೇ ಇರುತ್ತೆ. ವಿ ಹ್ಯಾವ್ ಟು ಬ್ಯಾಲೆನ್ಸ್ ಇನ್ ಲೈಫ್ ಅಷ್ಟೇ. ಸೊ ನಾವು ಯಾವ್ದನ್ನ ಜಾಸ್ತಿ ತಗೊಂತೀವೋ ಅದು ನಮಗೆ ಜಾಸ್ತಿ ಸಿಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಐ ಆಮ್ ಹ್ಯಾಪಿ, ಟೋಟಲಿ ಸ್ಯಾಟಿಸ್ಫೈಡ್. ಖುಷಿ ಇರಲಿ ಸ್ಯಾಡ್ ಇರಲಿ, ಒಬ್ಬರಿಂದ ಬೇಜಾರಾದರೂ ಐ ಆಮ್ ಹ್ಯಾಪಿ, ಇನ್ನೊಬ್ಬರಿಂದ ಖುಷಿ ಸಿಕ್ಕರು ಐ ಆಮ್ ವೆರಿ ಹ್ಯಾಪಿ. ಹಂಗನ್ಬಿಟ್ಟು ಇವ್ರು ಬೇಜಾರು ಮಾಡಿಬಿಟ್ರು ಅಂದ್ಬಿಟ್ಟು ನಾನು ಅವ್ರ ಮೇಲೆ ಬೇಜಾರು ಮಾಡಿಕೊಂಡು ಅವ್ರನ್ನ ಅಪೋಸ್ ಮಾಡೋದು ಅದೆಲ್ಲ ಮಾಡಲ್ಲ. ಅವ್ರ ಜೊತೆನೂ ಚೆನ್ನಾಗಿರ್ತೀನಿ ನಾನು. ಸೊ ನನಗೆ ಯಾರು ಖುಷಿ ಕೊಟ್ಟಿರ್ತಾರೋ ಅವ್ರಿಗೆ ನಾನು ಡಬಲ್ ಖುಷಿ ಕೊಡೋಕೆ ಯೋಚನೆ ಮಾಡ್ತೀನಿ, ಹಂಗೆ ಮಾಡ್ತೀನಿ ಅಷ್ಟೇ. ಸೊ ವಿ ಹ್ಯಾವ್ ಟು ಆಕ್ಸೆಪ್ಟ್ ಆ್ಯಂಡ್ ಪೀಪಲ್ ಆರ್ ಲೈಕ್ ದಟ್ ಅಷ್ಟೇ. ಮಿಕ್ಸ್ಡ್ ಎಮೋಷನ್ಸ್ ಇರುತ್ತೆ. ಸೊ ವಿ ಹ್ಯಾವ್ ಟು ಟೇಕ್ ಬೋತ್ ಇನ್ ಅವರ್ ಲೈಫ್. ಈ ಸಲ ಸ್ವಲ್ಪ ಚೂಸಿ ಫ್ರೆಂಡ್ಸ್ ಜೊತೆ ಬರ್ಡೇ ಸೆಲೆಬ್ರೇಟ್ ಮಾಡಬೇಕಾಗಿ ಬಂತು. ಬಿಕಾಸ್ ಇಟ್ ವಾಸ್ ನಾಟ್ ಆಕ್ಚುಲಿ ಪ್ಲಾನ್ ಇದ್ದಿದ್ರೆ ನಾನು ನನ್ನ ಒಂದು ಡಿಪ್ಲೊಮಾ ಗ್ಯಾಂಗ್ ಜೊತೆನೂ ಕೂಡ ಸೆಲೆಬ್ರೇಟ್ ಮಾಡ್ತಿದ್ದೆ. ಪ್ರತಿ ವರ್ಷ ಅವ್ರನ್ನೂ ಕೂಡ ಇನ್ಕ್ಲೂಡ್ ಮಾಡ್ಕೊತಿದ್ದೆ. ಬಟ್ ಈ ವರ್ಷ ಅವ್ರು ಇರ್ಲಿಲ್ಲ. ಸೊ ಅವರೆಲ್ಲ ಕಾಲ್ ಮಾಡಿ ವಿಶ್ ಮಾಡಿದಾಗ ಆಫೀಸಿಗೆ ಹೋಗಿದ್ದೀನಿ ಅಂದಾಗ ಫುಲ್ ಶಾಕ್, ಇವತ್ತು ಕೆಲ್ಸಕ್ಕೆ ಹೋಗಿದ್ಯಾ ಅಂತ. ಸೊ ಬಟ್ ಐ ಹ್ಯಾವ್ ಟು ಎಂಜಾಯ್ ದಿಸ್ ಲೈಫ್ ಅಂತಿತ್ತು. ಸೊ ಆ ರೀಸನ್ಗೆ ಈ ಥರ ಮಾಡಬೇಕಾಗಿ ಬಂತು ಈ ಸಲ ಬರ್ಡೇ. ಆ್ಯಂಡ್ ಚೆನ್ನಾಗಿತ್ತು. ನನ್ನ ಫ್ಯಾಮಿಲಿಯಿಂದನೂ ಒಂದು ಟೈಪ್ ಆಫ್ ಹ್ಯಾಪಿನೆಸ್ ಸಿಕ್ತು, ಫ್ರೆಂಡ್ಸಿಂದನೂ ಒಂದು ಟೈಪ್ ಆಫ್ ಹ್ಯಾಪಿನೆಸ್ ಸಿಕ್ತು, ಆಫೀಸ್ ಫ್ರೆಂಡ್ಸಿಂದ ಆಗಲಿ ಆಫೀಸ್ ಗ್ಯಾಂಗಿಂದನೂ ಒಂದು ಟೈಪ್ ಆಫ್ ಹ್ಯಾಪಿನೆಸ್ ಸಿಕ್ತು. ಚೆನ್ನಾಗಿತ್ತು. ಸೊ ಆ್ಯಂಡ್ ಏನೆಲ್ಲ ಗಿಫ್ಟ್ಸ್ ಬಂದಿದೆ ಹೇಳ್ಬೇಕಂದ್ರೆ ಮಿನಿಮಲ್ ಆಗಿ ಬಂದಿದೆ, ಜಾಸ್ತಿ ಅಲ್ಲ, ಬಟ್ ಕಾಸ್ಟ್ಲಿಯೆಸ್ಟ್ ಗಿಫ್ಟು ನನಗೇನೆ. ಸೊ ಚೆನ್ನಾಗಿತ್ತು. ಆ್ಯಂಡ್ ನನಗೆ ಬೇಕಾದವರು ನನಗೆ ಗಿಫ್ಟ್ಸ್ ಕೊಟ್ಟು ಖುಷಿ ಪಡಿಸಿದ್ದಾರೆ, ಇನ್ನೂ ಡಬಲ್ ಖುಷಿ ಅದು. ಆ್ಯಂಡ್ ಇದು ಹೇಳೋದನ್ನೆಲ್ಲ ಕೆಫೆಗೆ ಹೋಗಾಗ ಪ್ಲ್ಯಾನ್ ಇರಲಿಲ್ಲ. ಇಟ್ ವಾಸ್ ಧನು ಸಡನ್ ಪ್ಲ್ಯಾನ್. ಸಂಡೇ ಹೋಗ್ಬೇಕಾಗಿ ಬಂತು. ಬಿಕಾಸ್ ನಾವು ಮುಂಚೆ ಎಲ್ಲ ನಾವೊಂದು ಸೆಟ್ ಆಫ್ ಗ್ಯಾಂಗ್ ಹೋಗಿ ರೂಢಿಯಾಗಿ ಇವೆಲ್ಲ ಹೋಗ್ಬೇಕು ಅಂದ್ಕೊಂಡು ಧನು ಇಟ್ಕೊಂಡು ಬೆಳಗ್ಗೆ ಕಾಲ್ ಮಾಡಿಬಿಟ್ಟು ಹೋಗೋಣ ಎಲ್ಲಾದರೂ ಪ್ಲ್ಯಾನ್ ಮಾಡು ಅಂತ. ಸರಿ ಆಯಿತು ಅಂದ್ಬಿಟ್ಟು ಧನು ಪ್ಲ್ಯಾನ್ ಮಾಡಿಬಿಟ್ಟು ಹಬ್ಬಿಗೆ ಶಿಲ್ಪಾಕಂಗೆ ಇದ್ದ. ನಾನು ಮೈತ್ರಿನ ದೀರುನ ಕರ್ಕೊಂಡೋಗಿ ಒಂದು ಯೂಸ್ ಪಾರ್ಟಿ ಮಾಡ್ಕೊಂಡು ಬಂದಿದ್ದಾಯಿತು. ಸೊ ಇಟ್ ವಾಸ್ ನಾಟ್ ಆ್ಯಕ್ಚುಲಿ ಪ್ಲ್ಯಾನ್ಡ್ ಅಲ್ಲ. ಸೊ ಅದಕ್ಕೆ ಚೂಸಿ ಇಲ್ಲಿ ಮಾಡ್ಕೊಬೇಕಾಗಿ ಬಂತು. ಆ್ಯಂಡ್ ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ 7 ಸರಿ ಇರ್ತಿತ್ತು ಅದು. ಈಗ ಬನ್ನಿ ಏನೆಲ್ಲ ಗಿಫ್ಟ್ಸ್ ಬಂದಿದೆ, ಹಾಗೆ ಯಾರು ಕೊಟ್ಟಿದ್ದು. ಆಮೇಲೆ ನಾನು ಈಗ ಆಲ್ರೆಡಿ ಯೂಸ್ ಮಾಡ್ತಾ ಬರ್ತಿದ್ದೀನಿ. 1.5-2 ವೀಕ್ಸ್ ಆಯ್ತಲ್ವ ನನ್ನ ಬರ್ಡೇ ಆಗಿ. ಸೊ ಯೂಸ್ ಮಾಡ್ತಾ ಇದ್ದೀನಿ, ಯಾವುದೂ ಎತ್ತಿಟ್ಟಿಲ್ಲ ನಾನು. ಆ್ಯಂಡ್ ಮೋರ್ ಓವರ್ ನನಗೆ ಬೇಕಾಗಿರುವಂಥದ್ದೇ ನಾನು ಆಸ್ ಎ ಗಿಫ್ಟ್ ಆಗಿ ಪಡ್ತಿರೋದು. ಸೊ ಆ ರೀಸನ್ನಿಗೆ ನಾನು ಅದ್ರದ್ದು ಕೂಡ ರಿವ್ಯೂ ಕೂಡ ಹೇಳ್ತೀನಿ, ಹಾಗೆ ಯಾರು ಕೊಟ್ಟಿದ್ದು ಅಂತ ಕೂಡ ಹೇಳ್ತೀನಿ, ಹಾಗೆ ಹೆಂಗ್ ಬಂತು ಈ ಗಿಫ್ಟು ಅಂತಲೂ ಕೂಡ ಹೇಳ್ತೀನಿ. ಒಂದೊಂದು ಗಿಫ್ಟಿಂದನೂ ಒಂದೊಂದು ಪುಟ್ ಕತೆ ಇದೆ. ಸೊ ಆ ರೀಸನ್ಗೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನನಗೆ ಯಾವಾಗಲೂ ಒಂದು 4-5 ವರ್ಷ ಆದಮೇಲೆ ಈ ವಿಡಿಯೋ ನೋಡಿದಾಗ ಖುಷಿ ಆಗುತ್ತೆ, ಹೌದಲ್ಲ ನಾನು ಹಿಂಗೆ ಮಾತಾಡಿದ್ದೆ ಹಾಗೆ ಮಾತಾಡಿದ್ದೆ ಅಂತ. ಹಾಗೆ ನಾನು ಮುಂಚೆನೂ ಕೂಡ ನನ್ನ ಒಂದು ಬರ್ಡೇ ಗಿಫ್ಟ್ದು 4 ಇಯರ್ಸ್ ಒಟ್ಟಿಗೆ ಸೇರಿಸಿ ಒಂದು ಗಿಫ್ಟ್ ಲಾಗ್ ಮಾಡಿದ್ದೀನಿ. ಅದನ್ನ ಯಾರೆಲ್ಲ ಚೆಕ್ ಮಾಡಿಲ್ಲ ದಯವಿಟ್ಟು ಚೆಕ್ ಮಾಡಿ.
ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೆಲ್ಲ ನನ್ನ ಫಾಲೋ ಮಾಡ್ತಾ ಇಲ್ಲ ದಯವಿಟ್ಟು ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಐಡಿ ಚಿತ್ರಾ ಸುರೇಶ್ ಅಂತ ಇದೆ, ಅದ್ರಲ್ಲಿ ರೆಗ್ಯುಲರ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ನೀವು ದಯವಿಟ್ಟು ಫಾಲೋ ಮಾಡಿ. ಸೂನ್ ಬೇಗ ನಾವು 3K ಫಾಲೋವರ್ಸ್ ಮಾಡ್ಬಿಡೋಣ ಇನ್ಸ್ಟಾಗ್ರಾಮ್ ಅಲ್ಲಿ. ದಯವಿಟ್ಟು ಹೋಗಿ ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಕೂಡ. ಎಸ್, ಈಗ ತಡ ಮಾಡೋದು ಬೇಡ, ಲೆಟ್ಸ್ ಕ್ಯಾಚ್ ಇಂಟು ದ ವಿಡಿಯೋ. ಫಸ್ಟ್ ಗಿಫ್ಟ್ ಆ್ಯಕ್ಚುಲಿ, ಸೊ ಈ ಸಲ ಬಂದಿದ್ದಂಥ ಗಿಫ್ಟು ಮೈಕ್. ಸೊ ಈ ಗಿಫ್ಟ್ ಕೊಟ್ಟಿದ್ದು ನನಗೆ ಧನು. ಹೆಂಗೆ ಗಿಫ್ಟು ಅಂತಂದರೆ, ಲೈಕ್ ನಾನು ಹೇಳ್ತಿದ್ದೆ ನನಗೆ ಮೈಕ್ ಬೇಕು ಅಂತ. ಅವ್ನು ಈಗಲೇ ಅಲ್ಲ, ಪ್ರತಿ ವರ್ಷ ನನ್ನ ಬರ್ಡೇಗೂ ಕೇಳ್ತಾನೆ ಏನು ಗಿಫ್ಟ್ ಬೇಕು ಅಂತ. ಸೊ ನನಗೆ ಅವಾಗ ಏನಾದರೂ ರಿಕ್ವೈರ್ಮೆಂಟ್ ಇತ್ತು ಅಂದರೆ ಐ ಟೆಲ್ ಹಿಮ್, ನನಗೆ ಇದು ಬೇಕು, ಇದು ಕೊಡಿಸ್ತೀಯಾ ಅಂತ. ಇಲ್ಲ ಅಂದರೆ ನಾನು ರೆಗ್ಯುಲರ್ ಆಗಿ ಹೇಳ್ತಾ ಇರ್ತೀನಲ್ಲ, ನಾನು ಅದು ತಗೋಬೇಕು, ಐ ಶೇರ್ ಎವ್ರಿಥಿಂಗ್ ಟು ಹಿಮ್. ಸೊ ಆ ರೀಸನ್ಗೆ ಅವನು ಸರಿ ಹೇಳಿದ್ದನ್ನು ಕೇಳಿದ್ದು ಅಂದ್ಬಿಟ್ಟು ಅವ್ನು ಅವಾಗ ಕೊಡಿಸಿದ್ದೆ. ಒಂದು ಬ್ಲೂಟೂತ್ ಆಗಲಿ, ಫೋಟೋ ಫ್ರೇಮ್ ಆಗಲಿ, ಪ್ರತಿಯೊಂದು ನನ್ನ ಒಂದು ರಿಕ್ವೈರ್ಮೆಂಟ್ ಬೇಸ್ ಮೇಲೆ ಅವ್ನು ನನಗೆ ಕೊಡಿಸಿರೋದು ಆ್ಯಕ್ಚುಲಿ. ಸೊ ಈ ಸಲ ಮೈಕ್ ಕೊಡಿಸಿದ್ದೇನೆ, ವೈರ್ಲೆಸ್ ಮೈಕ್ರೋಫೋನ್ ಅಂತ, ಚೆನ್ನಾಗಿದೆ. ಇದು ಬಂದ್ಬಿಟ್ಟು ನಾರ್ಮಲ್ ಮೈಕ್, ಸಿಂಗಲ್ ಡ್ಯುಯಲ್ ಮೈಕ್ ತಗೋಬೇಕಂತಿದ್ದು. ಬಟ್ ಅಲ್ಲಿ ಹೋದಾಗ ಏನಾಯ್ತು ಅಂದರೆ, ಅವರು ಶಾಪ್ ಕೀಪರ್ಗೆ ಹೇಳಿದ್ರಂತೆ ಈ ಥರ ಯೂಟ್ಯೂಬ್ಗೆ ವಿಡಿಯೋ ಮಾಡೋಕ್ಕೆ ಮೈಕ್ ಬೇಕು ಅದಕ್ಕೆ. ಅವ್ರು ಇಟ್ಕೊಂಡು ಹೌದಾ ಏನು ಯೂಟ್ಯೂಬು ಹೆಂಗೆ ಚಾನಲ್ ಹೇಳಿ ಅಂತೇಳಿ ಅವ್ರು ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಧನು ಹೋಗಿ ಹೇಳಿ ಡ್ಯುಯಲ್ ಮೈಕ್ ಅಂತಾರೆ. ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಏನಕ್ಕೆ ಇವ್ರು ನಾರ್ಮಲ್ ಡೈಲಿ ಲಾಗ್ ಮಾಡ್ತಾರಲ್ವ, ಅವ್ರಿಗೆ ಯಾಕೆ ಡ್ಯುಯಲ್ ಮೈಕು, ಈ ಡ್ಯುಯಲ್ ಆಗಿ ಕ್ಯಾರೆಕ್ಟರ್ ಮಾಡ್ತಾರಲ್ಲ ಅವ್ರಿಗೆ ಯೂಸ್ ಆಗುತ್ತೆ, ಸುಮ್ಮನೆ ಯಾಕೆ ಡೆಡ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಅಂದ್ರಂತೆ. ಆಮೇಲೆ ಅವ್ರು ನಾನು ವಿಡಿಯೋ ಪ್ಲೇ ಮಾಡಿಬಿಟ್ಟು ಅಯ್ಯೋ ಇವ್ರ ವಾಯ್ಸೇ ಹಿಂಗಿದೆ, ಇವ್ರಿಗೆ ಮೈಕ್ ಯಾಕೆ ಅಂತ ಕೇಳಿದ್ರಂತೆ. ಆ ಶಾಪಲ್ಲಿ ಅವ್ರಿಗೆ ಅಷ್ಟು ಜೋರಾಗಿ ನನ್ನ ವಾಯ್ಸ್ ಕೇಳಿದೆ. ಅದಕ್ಕೆ ಇಲ್ಲ ಬ್ಯಾಕ್ಗ್ರೌಂಡ್ ಇದಕ್ಕೆ, ಅದು ನಿಜ ಬ್ಯಾಕ್ಗ್ರೌಂಡಿಗೆ ಅಂತ. ಆ್ಯಂಡ್ ಮೋರ್ ಓವರ್ ನನಗೆ ಕೂಡ ಬೇಕಾಗಿದ್ದು ಬ್ಯಾಕ್ಗ್ರೌಂಡ್ಗೆ. ಅವ್ನು ಬಂದ್ಬಿಟ್ಟು ಹೇಳ್ದ ನೋಡಿ ಹಿಂಗೆ ಹೇಳಿದ್ರು ಅಂತ. ನನಗೆ ಫುಲ್ ನಗು, ಅಯ್ಯೋ ನನ್ನ ವಾಯ್ಸ್ ಅಷ್ಟು ವಿಕಾರವಾಗಿ ಅಷ್ಟು ಜೋರು ಕೇಳಿಸುತ್ತಾ ಅಂತ. ಬಟ್ ಯೂಶ್ವಲಿ ನಾನು ಜೋರೇ ಮಾತಾಡೋದು, ನನ್ನ ವಾಯ್ಸ್ ತುಂಬ ಜೋರು. ಕ್ಯಾಮ್ರಾದಲ್ಲೇ ನಾನು ಹಿಂಗೆ ಮಾತಾಡ್ತೀನಿ, ಆಫ್ ದ ಕ್ಯಾಮ್ರಾ ಇನ್ನೂ ಜೋರಿದೆ ನನ್ನ ವಾಯ್ಸು. ಸೊ ಆ ರೀಸನ್ ಬಂದಿದ್ದು ಫೈನಲಿ ಇಟ್ ಇಸ್ ಇನ್ ಮೈ ಹ್ಯಾಂಡ್ ಇನ್ 2024. ಸೊ ಖುಷಿ ಇದೆ. ಆ್ಯಂಡ್ ಇದಕ್ಕೆ ಮೈಕು ಈ ಥರ ಇದೆ, ಒಂದು ಮೈಕ್. ಆ್ಯಂಡ್ ಇದಕ್ಕೊಂದು ಚಿಕ್ಕ ಅಡಾಪ್ಟರ್ ಕೊಟ್ಟಿದ್ದಾರೆ. ಹಾಗೆ ಒಂದು ಸಿ ಪಿನ್ ಅಡಾಪ್ಟರ್, ಒಂದು ಐಫೋನ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಹಾಗೆ ಇದಕ್ಕೆ ಚಾರ್ಜರ್ ಕೂಡ ಇದೆ. ಅಡಾಪ್ಟರ್ ಇಲ್ಲ, ಓನ್ಲಿ ಕೇಬಲ್ ಮಾತ್ರ ಕೊಟ್ಟಿದ್ದಾರೆ. ಸೊ ಇದು ಮೈಕಿನ ಕತೆ. ಸೊ ಧನು ಕೇಳಿ ನನಗೆ ಈ ಸಲ ಬರ್ಡೇಗೆ ಮೈಕ್ ಕೊಡಿಸಿದ್ದಾನೆ. ಸೊ ಥ್ಯಾಂಕ್ ಯು ಸೋ ಮಚ್ ಧನು. ಆ್ಯಂಡ್ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ಕಮೆಂಟ್ ಹಾಕಪ್ಪ. ಪರ್ಸ್ನಲಿ ಬಂದ್ಬಿಟ್ಟು ಇಷ್ಟ ಮೆಸೇಜ್ ಕಳಿಸಿದ್ರೆ ಯೂಸ್ ಇಲ್ಲ, ಕಮೆಂಟ್ ಹಾಕು ನೋಡ್ತಾರೆ. ಎಸ್, ಕಮೆಂಟ್ ಹಾಕು ವಿಡಿಯೋ ನೋಡಿದ್ರೆ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಗಿದೆ ಮೈಕು, ನನ್ನ ರಿಕ್ವೈರ್ಮೆಂಟಲ್ಲಿ ತೊಗೊಂಡಿದ್ದೀನಿ, ಯೂಸ್ ಮಾಡ್ತೀನಿ ಆದಷ್ಟು ಬೇಗ. ಈ ವಿಡಿಯೋದಲ್ಲೇ ಮಾಡೋಣ ಅಂತ ಅಂದ್ಕೊಂಡೆ, ಮೈಕ್ ಬಂದ್ಬಿಟ್ಟಿದೆ ಅಂದ ತಕ್ಷಣ ಮಾಡ್ಬಿಟ್ಟಿದ್ದಾಳೆ ಅಂತ ಅಂದ್ಕೊಂಡ್ಬಿಡ್ತೀರಾ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಮಾಡಿದ್ರೆ ಈ ಮೈಕ್ ಯೂಸ್ ಮಾಡ್ತೀನಿ. ಎಸ್, ನನ್ನ ಒಂದು ಯೂಟ್ಯೂಬ್ ರಿಕ್ವೈರ್ಮೆಂಟಿಗೆ ಪಾಪ ಧನು ಕಡೆಯಿಂದ ಮೈಕ್ ಗಿಫ್ಟ್ ಬಂದಿದೆ. ಸೊ ದಿಸ್ ವಾಸ್ ಮೈ ಫಸ್ಟ್ ಗಿಫ್ಟ್. ಆ್ಯಂಡ್ ಸೆಕೆಂಡ್ ಗಿಫ್ಟ್ ಬಂದ್ಬಿಟ್ಟು ನನ್ನ ತಮ್ಮ ಕೊಡಿಸಿದ್ದು ಸಿಲ್ವರ್ ರಿಂಗ್ ಗಿಫ್ಟ್ ಮಾಡಿದ್ದಾನೆ ಅವನು ಈ ಸಲ ಬರ್ಡೇಗೆ. ಪಾಪ ಅವನ ಒಂದು ಪಾಕೆಟ್ ಮನಿಯಿಂದ ನಮ್ಮ ಅಮ್ಮನ ಕರ್ಕೊಂಡೋಗಿ ಗಿಫ್ಟ್ ತೊಗೊಂಡು ಬಂದಿದ್ದಾನೆ. ತೊಗೊಂಬಂದು ನನ್ನ ಬರ್ಡೇಗೆ ಇನ್ನೊಂದು 3 ದಿನ ಇದೆ ಏನೋ ಇದೆ, ತೊಗೊಂಬಂದು ಕೊಟ್ಟ. ನಾನು ಬಿಗ್ ಬಾಸ್ ನೋಡ್ತಿದ್ದೆ, ತಗೊಳ್ಳೆ ಅಂದೆ. ಏನೋ ತೊಗೊಂಬಂದು ಬರ್ಡೇ ಗಿಫ್ಟ್. ನಾನೇನೋ ತಮಾಷೆ ಮಾಡ್ತಿದ್ದೆ ಅಂದರೆ ನಿಜವಾಗ್ಲೂ ಬರ್ಡೇ ಅವತ್ತಿನ ದಿನನೇ ಕೊಡ್ಬೋದಿತ್ತಲ್ಲ. ನನಗೆ ಖುಷಿ ಆಗ್ತಿತ್ತು. ನನಗೆ ಅವೆಲ್ಲ ಮಾಡಕ್ ಬರಲ್ವೇ, ನಾನು ಇವಾಗ ತೆಗಿತೀನಿ ತಗೋ, ಅದು ಹಾಕೋ ಅಂತ ಅವತ್ತೇ ಅಂತಿದ್ದ. ಇಲ್ಲ ಕಣ, ನಾನು ಬರ್ಡೇ ದಿನ ಹಾಕೊತೀನಿ ಸುಮ್ಮನಿರು ಅಂತೇಳಿ ಅವತ್ತು ಇದು ನನ್ನ ತಮ್ಮ ಕೊಡಿಸಿರೋದು. ಸೊ ಬರ್ಡೇ ದಿನ ಹಾಕೊಂಡೆ, ಅವನೇ ಹಾಕಿರೋದು ಆ್ಯಕ್ಚುಲಿ. ಪಿಕ್ ಇನ್ಸರ್ಟ್ ಮಾಡ್ತೀನಿ, ನೀವು ನೋಡಿ. ಕಲರ್ ಬಂದ್ಬಿಟ್ಟು ಪರ್ಪಲ್, ನನ್ನ ಒಂದು $ಗೆ ಮ್ಯಾಚ್ ಆಗುತ್ತೆ ಆ ಥರ ಕಲರೇ ತಂದಿದ್ದಾನೆ. ಸೊ ತಂದು ಹೇಳ್ದ, ನಿನ್ನ $ಗೆ ಮ್ಯಾಚ್ ಆಗುತ್ತೆ ಕಣೆ ಅಂತ. ಸರಿ ಬಿಡು ಅಂದ್ಬಿಟ್ಟು ನನಗೆ ಈ ಫಿಂಗರ್ಗೆ ಬೇಕಾಗಿತ್ತು ರಿಂಗು. ಸೊ ಇದಕ್ಕೆ ಹಾಕೊಂಡಿದ್ದೀನಿ. ಈ ಫಿಂಗರ್ ಬಂದ್ಬಿಟ್ಟಿದೆ, ಈ ಫಿಂಗರ್ ಸಿಲ್ವರ್. ಇನ್ನೂ ಒಂದಿದೆ ಆ್ಯಕ್ಚುಲಿ. ಸೊ ನನ್ನ ತಮ್ಮ ಗಿಫ್ಟ್ ಬಂದ್ಬಿಟ್ಟು ಸಿಲ್ವರ್ ರಿಂಗ್. ಥ್ಯಾಂಕ್ ಯು ಸೋ ಮಚ್ ದಿರು. ವಿಡಿಯೋ ನೋಡಿದ್ರೆ ಕಾಮೆಂಟ್ ಹಾಕು. ಸೊ ಎಸ್, ಆ್ಯಕ್ಚುಲಿ ಎಲ್ಲರೂ ವಿಡಿಯೋ ನೋಡ್ತಾರೆ ಗೈಸ್, ಆದರೆ ಕಮೆಂಟ್ ಹಾಕಲ್ಲ ಯಾರು ನನಗೆ. ಹೋಗ್ಲಿ ಬಿಡಿ ಪಾಪ, ಪರವಾಗಿಲ್ಲ, ಪಾಪ ಬ್ಯುಸಿ ಸ್ಕೆಡ್ಯೂಲಲ್ಲೂ ವಿಡಿಯೋ ನೋಡ್ತಾರಲ್ಲ ಅಂತ ಖುಷಿ ಆಗುತ್ತೆ ಅಷ್ಟೇ. ಆ್ಯಂಡ್ ನನ್ನ ತಮ್ಮಂದು ಸೆಕೆಂಡ್ ಗಿಫ್ಟ್. ಥರ್ಡ್ ಗಿಫ್ಟ್ ಬಂದ್ಬಿಟ್ಟು ಅಭಿದು. ಅಭಿ ನೀವು ಆಲ್ರೆಡಿ ನೋಡಿರ್ತೀರ ನನ್ನ ಪೋಸ್ಟ್ ಸೆಲೆಬ್ರೇಷನ್ ಲಾಗಲ್ಲಿ ಕೂಲಿಂಗ್ ಗ್ಲಾಸ್ ಹಾಕ್ಬಿಟ್ಟು ಲಾಸ್ಟಲ್ಲಿ ಬಂದಿದ್ನಲ್ಲ, ಅದಕ್ಕೊಂದು ಮೀಮ್ ಹಾಕಿ ಪಾಪ ಅವ್ನು ಇದು ಮಾಡಿದೆ. ಸೊ ಅವನು ನನಗೆ ಈ ಸಲ ಥರ್ಡ್ ಗಿಫ್ಟ್ ಅಂದರೆ ಅಭಿ ಕೊಡ್ಸಿದ್ದು. ಅವನು ಕೂಡ ಹೇಳಿದ, ಅಕ್ಕ ಏನು ಗಿಫ್ಟ್ ಬೇಕು ಅಂತ ಕೇಳ್ತಿದ್ದ. ನಮ್ಮ ಅಮ್ಮಂಗೆ ಹೇಳಿದೆ, ಅಮ್ಮ ಈ ಸಲ ಮೂಗ್ ಬಟ್ ಕೊಡಿಸಿ ಅಂತ.
ನಾವು ಅಮ್ಮಂಗೆ ಹೇಳಿದ್ನ. ನಾನು ಅಬ್ಬಿಗೆ ಫೋನ್ ಮಾಡಿ ಕೇಳಿದಾಗ ಆ ಒಂದು ಟೋನಲ್ಲೇ ಹೇಳ್ಬಿಟ್ಟೆ, ಅಪ್ಪಿ ಮೂಗ್ ಬಟ್ಟೆ ಕೊಡಿಸ್ಬಿಡು ಅಂತ. ಅವ್ನು ಸರಿ ಆಯಿತು ಅಂದ್ಬಿಟ್ಟು ಅವನು ಮೂಗ್ ಬಟ್ಟೆ ತೊಗೊಂಡಿದೆ. ಇದ್ರ ಪಿಕ್ ಇನ್ಸರ್ಟ್ ಮಾಡ್ತೀನಿ. ಈಗ ಪ್ರೆಸೆಂಟ್ಲಿ ನಾನು ಹಾಕೊಂಡಿದ್ದೀನಿ. ಇದು ಹೆಂಗಿದೆ ಡಿಸೈನ್ ಅಂದರೆ ಹಾರ್ಟ್ ಶೇಪ್ ಇದೆ. ಅದರಲ್ಲಿ ಈ ಹಾರ್ಟ್ ಅಲ್ಲಿ ಹಿಂಗೆ ವಿ ಇರುತ್ತಲ್ಲ, ಅಲ್ಲಿ ಫುಲ್ ಸ್ಟೋನ್ ಇದೆ. ಹಾರ್ಟ್ ಹಿಂಗೆ ಬೆಂಡ್ ಆಗಿರೋದ್ರಲ್ಲಿ ಪ್ಲೇನ್ ಹಾರ್ಟ್ ಇದೆ. ಸೊ ಚೆನ್ನಾಗಿದೆ ಡಿಸೈನ್ ಕೂಡ. ನಾನು ಇನ್ಸರ್ಟ್ ಮಾಡ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಸ್ಟಡ್, ಬ್ಲ್ಯಾಕ್ ಸ್ಟಡ್. ನಾನು ಆಲ್ಮೋಸ್ಟ್ ಇಲ್ಲಿ ಬ್ಲ್ಯಾಕ್ ಸ್ಟಡ್ ಹಾಕ್ತಾ ಇರ್ತೀನಿ. ಸೊ ಅದನ್ನು ಕೂಡ ತೊಗೊಂಬಂದಿದ್ದೇನೆ, ಬ್ಲ್ಯಾಕ್ ಸ್ಟಡ್ಡು. ಇಷ್ಟ ಆಯಿತು. ಮೂಗ್ ಬಟ್ಟದು ಅವ್ನು ನನಗೆ ಫೋಟೋ ಕಳಿಸ್ತಿದ್ದ, ಅಕ್ಕ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಬಿಕಾಸ್ ಇದೆಲ್ಲ ಗೋಲ್ಡ್ ಅಲ್ವಾ, ಇನ್ವೆಸ್ಟ್ಮೆಂಟ್ ಇರುತ್ತೆ. ಆಮೇಲೆ ಮತ್ತೆ ಹಾಕಕ್ಕೆ ಹೋದ್ರೆ, ಎಕ್ಸ್ಚೇಂಜ್ ಮಾಡಕ್ಕೆ ಹೋದ್ರೆ ನಮ್ಗೆ ಅದರಲ್ಲಿ ಏನೂ ಸಿಗಲ್ಲ. ಅದಕ್ಕೆ ನಮ್ಗೆ ಇಷ್ಟ ಆಗಿರೋದು ತೊಗೋಬೋದು ಅಂದ್ಬಿಟ್ಟು ಅವನು ಕೇಳ್ದ, ಅಕ್ಕ ಯಾವ್ದು ಬೇಕು ತೊಗೊಳ್ಳಿ ಅಂತ. ಫೋಟೋಸ್ ಕಳಿಸ್ತಿದ್ದೆ. ನಾನೇ ಸೆಲೆಕ್ಟ್ ಮಾಡಿದ್ದು ಮೂಗ್ ಬಟ್ಟನ. ನನಗೆ ಇಷ್ಟ ಆಯಿತು ಅಂತ. ನಮ್ಮಮ್ಮ ಕೊಡಿಸ್ಬೇಕಾಗಿತ್ತು, ಬಟ್ ಅಬಿಯಿಂದ ಬಂತು ನನ್ನ 3rd ಗಿಫ್ಟ್. ಸೊ ಖುಷಿ ಇದೆ. ಎಲ್ಲರೂ ಗಿಫ್ಟ್ ಕೊಡಲ್ಲ. ಯಾರಾದರೂ ಗಿಫ್ಟ್ ಕೊಡ್ತಾರೆ ಅಂದರೆ ಇಟ್ ಮೈಟ್ ಬಿ ಸಮ್ ಸ್ಪೆಷಲ್ ಪರ್ಸನ್ ಇಂದ ಬರುತ್ತೆ ಅಂತಲೇ ಅನ್ಕೋಬೋದು. ಬಿಕಾಸ್ ಎಲ್ಲರಿಂದನೂ ಎಲ್ಲ ಗಿಫ್ಟ್ಸು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನೀವು ಅನ್ಕೋಬೋದು ಗಿಫ್ಟ್ ಅಂತ ಹೇಳ್ತಾಳೆ, ಎಲ್ಲ ಕೇಳಿ ಇಸ್ಕೊಂಡಿಲ್ಲ ಗೈಸ್. ಅವ್ರು ಹೇಳಿದ್ದು ಹಿಂಗೇನು ಬೇಕು ಅಂತ ಕೇಳಿದಾಗ ಪದೇ ಪದೇ ಕೇಳ್ತಿದ್ದಾರೆ ಅಂದಾಗ ಐ ಟೆಲ್ ದೆಮ್ ಹೌದು ಅಂತ. ಬಿಕಾಸ್ ಯಾರೂ ಪದೇ ಪದೇ ಕೇಳಿ ಇವ್ರಿಗೆ ಕೊಡಬೇಕು, ಇವ್ರಿಗೆ ಮಾಡಬೇಕು ಅನ್ನೋ ಇಂಟೆನ್ಷನ್ ಯಾರಿಗೂ ಇರಲ್ಲ. ಅಂಥದ್ರಲ್ಲಿ ಇದೆ ಅಂದರೆ ನಾವು ಅವ್ರಿಗೆ ಅಷ್ಟು ಇಂಪಾರ್ಟೆನ್ಸ್ ಆಗಿರ್ತೀವಿ ಅನ್ನೋದೊಂದು ನನ್ನ ಒಂದು ಒಪಿನಿಯನ್ ಅಷ್ಟೇ. ಆ ರೀಸನ್ಗೆ ಪದೇ ಪದೇ ಕೇಳಿದ್ರೆ ಐ ಟೆಲ್ ದೆಮ್, ನನಗೆ ಈ ರಿಕ್ವೈರ್ಮೆಂಟ್ ಇತ್ತು, ಇಲ್ಲ ನನಗೆ ತಗೋಬೇಕಂತಿದೆ, ಇದು ನೋಡಿ ಅಂತ ಅಂದ್ಬಿಟ್ಟು ನನಗೆ ಅದೇ ಬೇಕಂತ ಐ ಡೋಂಟ್ ಕೀಪ್ ಆನ್ ಟೆಲ್ಲಿಂಗ್ ದೆಮ್. ಸೊ ಇಷ್ಟ ಆಯಿತು. ಆ್ಯಂಡ್ ಇದು 3rd ಗಿಫ್ಟ್ ಆಯಿತು. ಇದು ನನ್ನ ಒಂದು 4th ಗಿಫ್ಟ್. ಸೊ ಈ ಗಿಫ್ಟ್ ಕೊಟ್ಟಿರೋದು ಅಭಿ, ನೀನು ವಿಡಿಯೋ ನೋಡಿದ್ರೆ ಕಮೆಂಟ್ ಹಾಕೋ ಪ್ಲೀಸ್. ಇದು ನನ್ನ ಒಂದು 4th ಗಿಫ್ಟ್, ವೈಲ್ಡ್ ಬ್ಯಾಗ್. ಶಿಲ್ಪ ಅಕ್ಕ ಹಾಗೆ ಶಶಿ ಅಣ್ಣಯಿಂದ ಬಂದಿರುವಂಥ ಗಿಫ್ಟ್. ಸೊ ನನ್ನ ಪೋಸ್ಟ್ ಸೆಲೆಬ್ರೇಷನಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ, ನಾವು ಒಂದು ಮಾಟಿಗೆ ಹೋಗಿದ್ವಿ ಅಂತ. ಅಲ್ಲಿ ಆ್ಯಕ್ಚುಲಿ ಯೂನಿಕಾರ್ನ್ ತಗೋ ಅಂತ ಅಕ್ಕ ತುಂಬ ಫೋರ್ಸ್ ಮಾಡಿದ್ರು. ನನಗೆ ಅದು ಒಂದು 800-900 ಆಯಿತು. ಅಷ್ಟು ಕಾಸ್ಟ್ಲಿ ಇದು ಯಾಕೆ ತೊಗೋಬೇಕು, ಅದು ಯೂನಿಕಾರ್ನ್ನ ಸುಮ್ಮನೆ ಮನೇಲಿ ಇಡೋಕ್ಕೆ ಯಾಕೆ ಅಂದ್ಬಿಟ್ಟು ಅದಕ್ಕೆ ಬೇಡ ಅಕ್ಕ, ಬೇರೆದೇನಾದ್ರು ನೋಡ್ತೀನಿ ಅಂತ. ಆಮೇಲೆ ಡ್ರೆಸ್ ತಗೋ ಅಂತ. ನನಗೆ ಹೊರಗೆಲ್ಲ ಹೋಗಿ ಬಟ್ಟೆ ತೊಗೊಳೋದಾದ್ರೆ ಆಗಲ್ಲ. ಈಗ ಅವಾಗೆಲ್ಲ ಅಲ್ಲೇ ಲೈಕ್ ಹೊರಗೆ ಬಟ್ಟೆ ತೊಗೊತಿದ್ದಿದ್ದು. ಇವಾಗ ಅವೆಲ್ಲ ಇಷ್ಟನೇ ಆಗಲ್ಲ, ಬರೀ ಆನ್ಲೈನ್. ಆಮೇಲೆ ಸರಿ ಆಯಿತು ನೋಡು, ನಿನ್ಗೆ ಇಷ್ಟ ಬಂದಿದ್ದು ಅಂತ. ಆಮೇಲೆ ನನಗಲ್ಲಿ ಏನೂ ಇಷ್ಟ ಆಗ್ತಿರಲಿಲ್ಲ. ಸರಿ ಅಂದ್ಬಿಟ್ಟು ನಾವು ಕೆಫೆಗೆ ಹೋದ್ವಿ. ನಮ್ಮ ಒಂದು ಎಂಜಾಯ್ಮೆಂಟ್ ಮುಗಿಸ್ಕೊಂಡು ಬರ್ತಾ ರಾಯಲ್ ಮೀನಾಕ್ಷಿಗೆ ಹೋಗಿ ಅಲ್ಲಿ ವೈಲ್ಡ್ ಕ್ರಾಫ್ಟ್ ಸ್ಟೋರ್ ಇದೆ ಅಲ್ಲ, ಅಲ್ಲಿ ಹೋಗಿ ಅಕ್ಕ ಇದನ್ನ ಗಿಫ್ಟ್ ಕೊಟ್ಟರು, ಬ್ಯಾಗ್ನ. ನಾನೇ ಆ್ಯಕ್ಚುಲಿ ಚೂಸ್ ಮಾಡಿದ್ದೆ ಕಲರ್ನ, ಬ್ಲ್ಯಾಕು ಮತ್ತು ವೈಟು. ನನಗೆ ಮೈಂಡಿಗೆ ಯಾಕಂದರೆ ನನ್ನ ಒಂದು ಇದರಲ್ಲಿ ಇತ್ತು, ವೈಲ್ಡ್ ಕ್ರಾಫ್ಟ್ ಬ್ಯಾಗ್ ತಗೋಬೇಕು ಅಂತ. ನನಗೆ ಶಿಲ್ಪ ಅಕ್ಕನೂ ಅಷ್ಟೇ, ಚಿಂಪು ನಿನಗೆ ಇಷ್ಟ ಅಕ್ಕ, ನನ್ನ ಚಿಂಪು ಅಂತಾರೆ. ಆ್ಯಕ್ಚುಲಿ ಧನು ನನ್ನ ಹೆಸರಿಟ್ಟಿರೋ ಚಿಂಪು ಅಂತ. ಸೊ ಅದು ಇವಾಗ ಅಕ್ಕನೂ ಕೂಡ ಕಂಟಿನ್ಯೂ ಮಾಡ್ತಾರೆ. ಚಿಂಪು ನಿಂಗೆ ಏನು ಬೇಕೋ ತಗೋ ಅಂತ ಅಕ್ಕ. ಸರಿ ಹೆಂಗಿದ್ರು ರಿಕ್ವೈರ್ಮೆಂಟ್ ಇರೋದೇ ತಗೋಬೇಕು ಅಂದ್ಬಿಟ್ಟು ಸರಿ ಅಕ್ಕ ಬ್ಯಾಗೇ ತಗೊತೀನಿ ಅಂತ. ಗ್ರೀನ್ ಮತ್ತು ಬ್ಲೂ ಇತ್ತು. ಅಕ್ಕಂಗೆ ಅದು ಇಷ್ಟ ಆಗಿತ್ತು. ಅದೊಂದು ಚೂರು ಕಾಸ್ಟ್ಲಿ ಇತ್ತು, ನನಗೆ ಅಷ್ಟು ಬೇಡ ಅನಿಸ್ತಿತ್ತು. ಸೊ ಆ ರೀಸನ್ಗೆ ಬ್ಲ್ಯಾಕ್ ಮತ್ತು ಗ್ರೇ ಕಾಂಬಿನೇಷನಲ್ಲಿ ಇರೋದು ತೊಗೊಂಡೆ. ಇಲ್ಲೊಂದು ಜಿಪ್ ಇದೆ, ಇಲ್ಲೊಂದು ಜಿಪ್. ನನಗೆ ಜಾಸ್ತಿ ಜಿಪ್ ಇರಬಾರ್ದಾಗಿತ್ತು. ಆ ರೀಸನ್ಗೆ ಇದು ತೊಗೊಂಡೆ. ಇದು ನನ್ನ ಒಂದು 4th ಗಿಫ್ಟ್ ಗಿವನ್ ಬೈ ಶಿಲ್ಪ ಅಕ್ಕ. ವಿಡಿಯೋ ನೋಡಿದ್ರೆ ಕಮೆಂಟ್ ಹಾಕ್ರಿ ಪ್ಲೀಸ್. ಸೊ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಬರ್ಡೇ ಗಿಫ್ಟ್ಗೆ. ಆ್ಯಂಡ್ ಫೈನಲ್ ಗಿಫ್ಟ್ ಬಂದ್ಬಿಟ್ಟು ನನ್ನ ತಂಗಿದು. ಅವಳದ್ದು ಏನಾಯಿತು ಅಂದರೆ ಅವಳು ಆನ್ಲೈನ್ ಆರ್ಡ್ರ್ ಮಾಡಿದ್ಲು. ಬಿಕಾಸ್ ನನಗೆ ಆನ್ಲೈನಲ್ಲಿ ಇಷ್ಟ ಅಂದ್ಬಿಟ್ಟು ಪಾಪ ಅವಳು ಆನ್ಲೈನಲ್ಲಿ ಸ್ಲಿಂಗ್ ಬ್ಯಾಗ್ ಮಾಡಿದ್ಲು. ಅದು ಫ್ಲಿಪ್ಕಾರ್ಟಲ್ಲ ಅಮೆಝಾನೆಲ್ಲ ಮಾಡಿದ್ಲು ಅನಿಸುತ್ತೆ. ಅದು ಬಂದಿದೆ, ಡಿಸೆಂಬರ್ 4th ಏನೋ ಬಂತು. ಫೋಟೋ ಕಳಿಸಿದ್ಲು. ನನಗೆ ಇಷ್ಟ ಆಯಿತು, ಅವಳಿಗೆ ಇಷ್ಟ ಆಗಿಲ್ಲ. ಕ್ವಾಲಿಟಿ ಚೆನ್ನಾಗಿಲ್ಲ ಕಣೆ ಅಂತ ಅಂತಿದ್ಲು. ನೋಡಿ ಪರವಾಗಿಲ್ಲ ಬಿಡ, ಏನಾಗಲ್ಲ ಅಂತ ಅಂದೆ ನಾನು. ಇಲ್ಲ ಕಣೆ ಬೇಡ, ಕ್ಯಾನ್ಸಲ್ ಮಾಡಿಬಿಟ್ಟು ಇನ್ನೊಂದು ಕೊಡಿಸ್ತೀನಿ ಅಂದು. ಸರಿ ನಿನ್ನ ಇಷ್ಟ ಅಂತಂದು ಸುಮ್ಮನೆ ಅದೇ. ಆಮೇಲೆ ಒಂದು 3-4 ದಿನ ಬಿಟ್ಟು ಮತ್ತೆ ಏನು ನನಗೆ ಗೊತ್ತಾಗ್ತಿಲ್ಲ, ಏನು ಬೇಕು ಹೇಳು ಅಂದು. ಏನಾದರೂ ಕೊಡಿಸು ಪರವಾಗಿಲ್ಲ, ನಾನಂತೂ ಹೇಳಲ್ಲ ಅಂತ ನಾನು ಅವಳಿಗೆ ಫಿಕ್ಸ್ ಆಗಿಬಿಟ್ಟಿದ್ದೆ. ಪ್ರತಿ ವರ್ಷ ಕೇಳಿನೇ ಕೊಡಿಸ್ತೀಯ ಬೇಡ ಅಂತ. ಸರಿ ಆಯಿತು ಅಂದ್ಬಿಟ್ಟು, ಸರಿ ನಿನ್ನ ವಿಶ್ ಲಿಸ್ಟಲ್ಲಿ ಏನಿದೆ ಕಳಿಸು, ಸ್ಕ್ರೀನ್ಶಾಟ್ನ ನಾನು ಅದ್ರಲ್ಲಿ ನೋಡ್ ಮಾಡ್ಕೊತೀನಿ ಅಂತ ಅಂದು. ಸರಿ ಅಂದ್ಬಿಟ್ಟು ನನ್ನ ಒಂದು ವಿಶ್ ಲಿಸ್ಟಲ್ಲಿ ರೀಸೆಂಟಾಗಿ ನಾನು ಒಂದು 5 ಬಟ್ಟೆ ಹಾಕಿಟ್ಟಿದ್ದೆ. ನನಗದು ಬೇಕೇ ಬೇಕು, ತಗೋಬೇಕು ಅಂತ. ಒಂದು ಸೆಟ್ ಆಫ್ 5 ಡ್ರೆಸ್ಸಸ್ನ ಹಾಕಿಟ್ಟಿದ್ದೆ. ಅಂದರೆ ಬೇರೆದದು ಪ್ಯಾಟ್ರನ್ ಆಗಲಿ, ಡಿಸೈನ್ ಆಗಲಿ, ಕಲರ್ ಆಗಲಿ ಬೇರೆದಿತ್ತು. ಸರಿ ಆಯಿತು ಅಂದ್ಬಿಟ್ಟು ಒಂದು 5 ಡ್ರೆಸ್ದು ಫೋಟೋಲಿ ಲಿಂಕ್ ಅವಳಿಗೆ ಶೇರ್ ಮಾಡಿದೆ. ನೋಡಿ ಈ 5 ನಾನು ತಗೋಬೇಕಂತ ಇದ್ದೀನಿ, ನನಗೆ ಈ 5 ಇಷ್ಟ, ಇದ್ರಲ್ಲಿ ಯಾವ್ದಾದ್ರು ಒಂದು ಕೊಡಿಸು ಅಂತ ಅಂದೆ. ಸರಿ ಆಯಿತು ಅಂದು. ನನ್ನ ತಂಗಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವಳು ಜಾಸ್ತಿ ಎಕ್ಸ್ಪ್ರೆಸ್ ಮಾಡಲ್ಲ.
ಅವಳಿಗೆ ಒಂಥರ ಮನಸ್ಸಲ್ಲೇ ಪ್ರೀತಿ ಅವಳ್ದು. ನನ್ನ ತಮ್ಮನೂ ಹಂಗೆ, ನಂಗೆ ಸಿಕ್ಕಿರೋರು ಎಲ್ಲರೂ ಹಂಗೆ ಗೈಸ್, ಯಾರು ಮೇಲ್ ಪ್ರೀತಿ ಮಾಡಲ್ಲ, ಮನ್ಸಲ್ಲಿ ತುಂಬಾ ಪ್ರೀತಿ ಇದೆ, ತುಂಬಾ ಇಷ್ಟಪಡ್ತಾರೆ, ಅದು ಎಕ್ಸ್ಪ್ರೆಸ್ ಮಾಡಲ್ಲ ಅವ್ರು ಯಾರು. ನನ್ನ ತಂಗಿ ಆಗ್ಲಿ, ನನ್ನ ತಮ್ಮ ಆಗ್ಲಿ, ಧನು ಆಗ್ಲಿ, ಅಭಿ ಆಗ್ಲಿ, ಇವ್ರು ಎಲ್ಲರೂ ಹಿಂಗೆ ಗೈಸ್, ಯಾರು ಎಕ್ಸ್ಪ್ರೆಸ್ ಮಾಡಲ್ಲ. ಅದೊಂದು ನನಗೆ, ನಾನು ಅವ್ರೆಲ್ಲರಿಗಿಂತ ಟ್ರಿಪಲ್ ಎಕ್ಸ್ಪ್ರೆಸಿವ್ ನಾನು ಹಂಗೆ. ಸೊ ಅದಕ್ಕೆ ಸರಿ ಅಂದ್ಬಿಟ್ಟು ಅವಳು ಒಂದು ಆರ್ಡರ್ ಮಾಡಿದ್ದಾಳೆ. ಆ್ಯಕ್ಚುಲಿ ಬಂದಿದೆ, ಅವ್ರ ಮನೆಗೆ ಬಂದಿದೆ, ಅವಳು ಫೋಟೋ ಕಳಿಸಿದ್ಲು, ಅಂದರೆ ಕವರ್ದು ಮಾತ್ರ ಫೋಟೋ ಕಳಿಸಿದ್ಲು. ಅವಳು ಆರ್ಡರ್ ಮಾಡಿದಾಗ ಹೇಳಿದೆ ಯಾವುದೋ ಒಂದು ಆರ್ಡರ್ ಮಾಡು, ಬಟ್ ಅದು ನಂಗೆ ಸರ್ಪ್ರೈಸ್ ಆಗಿರ್ಲಿ ಕಣೆ ಅಂತ ಹೇಳಿದೆ. ಸೊ ಒಂದು ಆರ್ಡರ್ ಮಾಡಿದ್ದಾಳೆ, ಬಂದಿದೆ. ನಾನು ಅವ್ರ ಮನೆಗೆ ಹೋಗೋಕ್ಕಾಗಿಲ್ಲ, ಅವಳು ನಮ್ಮ ಮನೆಗೆ ಬರೋಕ್ಕಾಗಿಲ್ಲ. ಸೊ ಆರ್ಡರ್ ಇನ್ನೂ ನನ್ನ ಕೈಗೆ ಬಂದಿಲ್ಲ. ಬಂದ ತಕ್ಷಣ ಯಾವತ್ತಾದ್ರೂ ಒಂದಿನ ಶಾರ್ಟ್ಸಲ್ಲೆಲ್ಲ ಶೇರ್ ಮಾಡ್ತೀನಿ, ಇಲ್ಲಾಂದರೆ ಯಾವತ್ತಾದ್ರೂ ಲಾಂಗ್ ಕ್ಲಿಪ್ಪಿಂಗಲ್ಲಿ ಆ್ಯಡ್ ಮಾಡಿರ್ತೀನಿ, ನೀವು ನೋಡಿ. ಎಸ್, ಇಷ್ಟ ಆಗಿತ್ತು ನನ್ನ ಒಂದು ಬರ್ಡೇ ಗಿಫ್ಟ್ ಲಾಗ್. ಟೋಟಲ್ ಆಗಿ 5 ಗಿಫ್ಟ್ ಬಂದಿದೆ. ಸೊ ಖುಷಿ ಇದೆ, ಮಿನಿಮಲ್ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡಿ ಇಷ್ಟು ಕಾಸ್ಟ್ಲಿ ಗಿಫ್ಟ್ ತಗೊಂಡಿದ್ದೀನಿ ಅಂತ. ಐ ಆಮ್ ಸೂಪರ್ ಡೂಪರ್ ಹ್ಯಾಪಿ. ಆ್ಯಂಡ್ ನಮ್ಮಮ್ಮ ನಮ್ಮ ಅಪ್ಪ ಕಡೆಯಿಂದನೂ ಗಿಫ್ಟ್ ಬಂದಿದೆ. ಅದನ್ನ ಈಗಲೇ ತೋರಿಸ್ಕೊಳಲ್ಲ, ಅಪ್ಕಮಿಂಗಲ್ಲಿ ಹೇಳ್ತೀನಿ ಯಾವಾಗಾದರೂ. ಅದೊಂದು ದೊಡ್ಡ ಯೂಜ್ ಆ್ಯಕ್ಚುಲಿ. ಸೊ ಲೆಟ್ಸ್ ಸಿ, ಯಾವಾಗಾದರೂ ಅದಕ್ಕೂ ಒಂದು ಸ್ಪೆಸಿಫಿಕ್ ಟೈಮ್ ಡೇಟ್ ಅನ್ನೋದು ಬರುತ್ತೆ, ಅವಾಗ ತೋರಿಸ್ತೀನಿ. ಆ್ಯಂಡ್ ಈಗ ಇಷ್ಟೇ ಈ ವಿಡಿಯೋ. ಎಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಎಸ್, ಇಷ್ಟ ಆಗಿತ್ತು ನನ್ನ ಒಂದು ಬರ್ಡೇ ಗಿಫ್ಟ್ ಲಾಗ್. ಚೆನ್ನಾಗಿತ್ತು, ಬರ್ಡೇ ಸೆಲೆಬ್ರೇಷನ್ ಚೆನ್ನಾಗಾಯಿತು, ಗಿಫ್ಟ್ಸು ಚೆನ್ನಾಗಿರೋದು ಬಂದಿದೆ. ಲಾಂಗ್ ಲಾಸ್ಟಿಂಗ್ ಗಿಫ್ಟ್ಸ್ ಎಲ್ಲ ಈ ಸಲ ಬರ್ಡೇಗೆ ಮೆಮೊರೇಬಲ್ ಗಿಫ್ಟ್ಸ್ ಇದೆ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ವ್ಲಾಗ್ಸ್. ಮೀಟ್ ಯು ಸೂನ್. ಬೈ ಬೈ, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.